ಸರ್ಕಾರಗಳು ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಇಂಥ ಹೋಗ್ಬಿಟ್ರೆ ಬಿ ಜೆ ಪಿ ಅವರಂತೆ ಒಬ್ಬರೊಬ್ಬರು ರಕ್ಷಣೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ಇನ್ನೊಂದು ಐದು ಮೊನ್ನೆ ನಮ್ಮ ನಿಜವಾಗಿಯೂ ಕರ್ನಲ್ ಸೋಫಿಯಾ ಖುರೇಷಿ ಅವ್ರ ಬಗ್ಗೆ ನಮ್ಮ ವಿಜಯ್ ಶಾ ಅಲ್ಲಿ ಮಧ್ಯಪ್ರದೇಶದ ಮಿನಿಸ್ಟರ್ ಪಾಕಿಸ್ತಾನ ಸಹೋದರಿ ಅಲ್ಲಿ ಸಹೋದರಿ ಅಂತ ಹೇಳುವಂಥ ಮಾತು ಮಾತಾಡಿದ್ರು, ಭಯೋತ್ಪಾದಕರ ಸಹೋದರಿ ಅನ್ನೋ ಮಾತು ಮಾತಾಡಿದರು. ಇನ್ನೂ ಅದ್ರ ಕೇಸ್ ನಡೀತಾ ಇದೆ, ಇದು ಶಿಕ್ಷೆ ಆಗಿಲ್ಲ. ಇಂಥದ್ದು ಶಿಕ್ಷೆ ಆಗಲೇಬೇಕು ಇವ್ರಿಗೆ. ಬಸವನಗುರು ಪಾಟೀಲ್ ಅಂತ ಶಿಕ್ಷೆ ಆಗಲೇಬೇಕು. ಅದ್ಯಾವ ಪಾಕಿಸ್ತಾನಿ ಆದ್ರಿ ಅವರು, ಅವ್ರ ಮಿಸ್ಸಸ್ ಅವರು ಮುಸ್ಲಿಮ್ ಇರ್ಬೋದಪ್ಪ, ಇಸ್ಲಾಂ ಧರ್ಮ ಸ್ವೀಕಾರ ನಮ್ಮಲ್ಲಿ ಕೋಟಿಗಳಲ್ಲಿದ್ದಾರೆ, ಒಬ್ಬರು ಇಬ್ಬರು ಅವರೆಲ್ಲ ಇಲ್ಲಿಯ ಧರ್ಮವನ್ನು, ಇಲ್ಲಿ ನೆಲವನ್ನು, ಇಲ್ಲಿ ಜಲವನ್ನು ಪ್ರೀತಿಸ್ತಾ ಇದ್ದಾರೆ. ಇಸ್ಲಾಂ ಧರ್ಮ ಇಲ್ಲ ಹೊಂದ್ಕೊಂಡಿವಿ, ಎಲ್ಲರೂ ಕೂಡಿದ್ದೀವಿ ಇಲ್ಲಿ. ಆದಷ್ಟು ಇಲ್ಲೇ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಬದುಕಬೇಕಾಗಿದ್ದು ನಾವು. ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲಿಕ್ಕೆ ನಾವು ಯಾರೂ ಬೇಡ ಅಂದಿಲ್ಲ. ಇಲ್ಲೇ ಮುಸ್ಲಿಮ್ಸ್ ಸಹಿತ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಮೊನ್ನೆ ನಡೆದಂಥ ಸರ್ವ ದಳದ ಇದರಲ್ಲೇ ಸಭೆಯಲ್ಲೇ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರು ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ಪಾಕಿಸ್ತಾನವನ್ನು ನೀವು ಈ ಸ್ವಲ್ಪ ಪಾಠ ಕಲಿಸಲೇಬೇಕು, ನಮ್ಮದೆಲ್ಲ ಬೆಂಬಲ ಅಂತೇಳಿ ಬೆಂಬಲ ಸೂಚಿಸಿದ್ದಾರೆ. ಅಂಥವ್ರು ನಾವು ಪಾಕಿಸ್ತಾನಕ್ಕೆ ಹೋಗುವ, ಅಲ್ಲಿ ಹೋಗು, ಇಲ್ಲಿ ಹೋಗು ಅನ್ನೋಂಥ ಈ ಪ್ರವೃತ್ತಿ ಬೆಳೆಸೋದು, ಮಕ್ಕಳಲ್ಲಿ ಮನಸ್ಸನ್ನು ಈ ರೀತಿಯಾಗಿ ಬೆಳೆಸೋದು ಮುಂದಿನ ದಿನಗಳಲ್ಲಿ ಇದು ಭಾಳ ಭಯಾನಕವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಆಗ್ತದಂದರೆ. ಯಾಕಂದರೆ ಇವತ್ತು ಅವ್ರು IAS ಅದರ ಟೀಕಾ ಮಾಡಿದರು, ಅದಕ್ಕೆ ನಾವು ಮಾತಾಡ್ತಿದ್ದೀವಿ ಅಂತಲ್ಲ. ನಿಜವಾಗಿಯೂ ಒಂದು ಜವಾಬ್ದಾರಿಯುತವಾದ ಪೋಸ್ಟಲ್ಲಿದ್ದಾರೆ ಅವರು. ಮುಸ್ಲಿಮ್ರು ಇದ್ದರೆ ಅಥವಾ ಕ್ರಿಶ್ಚಿಯನ್ ಇದ್ದರೆ ಅವ್ರೇನು ದೇಶಭಕ್ತರಲ್ವಾ? ನಾವು ಅಷ್ಟು ದೇಶಭಕ್ತರ. ಈಗ ಮಣ್ಣು ನೋಡಿ ಸಿಕ್ಕಂಥ ಈ ಸೀಕ್ರೆಟ್ ಸರ್ವಿಸ್ ಕೆಲವು ಇಲ್ಲಿ ನಮ್ಮ ಸುದ್ದಿಗಳಲ್ಲಿ ಮುಟ್ಟಿಸಿದಂಥವ್ರು ಹಿಂದೂಗಳು ಇದ್ದಾರೆ. ಅದರಲ್ಲಿ ದುಡ್ಡಿಗೆ ನಮ್ಮಲ್ಲಿ ಹಿಂದೂಗಳು ಸಾಕಷ್ಟು ತಮ್ಮನ್ನು ತಾವು ಮಾರ್ಕೊಳ್ಳೋಂಥವ್ರು ಇದ್ದಾರೆ. ಅವರು ದೇಶದ್ರೋಹಿಗಳು. ಅವ್ರ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವರು. ಗುಪ್ತಚರ ಇಲಾಖೆಯಲ್ಲಿ ಅಲ್ಲೇ ಪಾಕಿಸ್ತಾನ ಗುಪ್ತಚರ ಇಲಾಖೆಗೆ ಇಲ್ಲಿಂದ ನ್ಯೂಸ್ಗಳನ್ನು ಕಳಿಸಿದಂಥವ್ರು ಹಿಂದೂಗಳು ಸಾಕಷ್ಟು ಇರೋದ್ರಲ್ಲಿ, ರೊಕ್ಕದ ಆಸೆಗಾಗಿಯೋ ಮತ್ತೆ ಕಾರಣಕ್ಕಾಗಿಯೋ. ಹೀಗಾಗಿ ಈಗ ನಾವು ಬಹಳಷ್ಟು ಎಚ್ಚರ